ಮದ್ದೂರು ತಾಲೂಕಿನ ಮಾಚಳ್ಳಿ ಗ್ರಾಮದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಡಿಸಿ ತಮ್ಮಣ್ಣ ಅವರನ್ನು ಗ್ರಾಮಸ್ಥರು ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಶಾಸಕ ಡಿಸಿ ತಮ್ಮಣ್ಣ ಅವರು ಮಾತನಾಡಿ, ಪ್ರಸಕ್ತ ನಡೆದ ವಿಧಾನ ಪರಿಷತ್ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯರುಗಳೇ ಅಧಿಕ ಬೆಲೆಗೆ ಮಾರಾಟವಾದ ಹಿನ್ನೆಲೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಪರಾಭವಗೊಳ್ಳಲು ಕಾರಣವಾಯಿತೆಂದು ಬೇಸರ ವ್ಯಕ್ತಪಡಿಸಿದರು. ತಾವು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದರೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಮಾರಾಟ ಮಾಡುತ್ತಾರೆಯೇ ಎಂಬ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಳಿಯಪ್ಪ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಹೊನ್ನೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮಣಿಕಂಠ, ಮುಖಂಡರಾದ ಶ್ರೀನಿವಾಸ್, ರಮೇಶ್, ದಾಸೇಗೌಡ, ಜಗದೀಶ್, ವೆಂಕಟೇಶ್, ರಾಕೇಶ್ ಸೇರಿದಂತೆ ಇತರರಿದ್ದರು. ಅದಕ್ಕೆ ಏನು ಬೇಕೋ ನನಗೆ ಶಕ್ತಿ ನೀಡು ದೇವ. ನನಗೋಸ್ಕರ ನಾನೇನು ಕೇಳ್ತಾ ಇರಲಿಲ್ಲ. ನನ್ನ ಕ್ಷೇತ್ರದ ಜನತೆಗೆ, ನನ್ನಲ್ಲಿ ನಂಬಿಕೆ ಇಟ್ಟಂಥ ಜನತೆಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ಸ್ವಲ್ಪ ಹೋದರೂ ಕೈ ಮುಗಿದು ದೇವ್ರು ಕೇಳ್ತಾ ಇದ್ದೀನಿ. ನಾನು ಪುನಃ 2013ರಲ್ಲಿ ಗೆಲ್ಲಿಸಿದ್ರಿ. ಆವತ್ತಿನಿಂದ ಪ್ರಯತ್ನ ಮಾಡಿ ಒಂದೊಂದಾಗೆ ಈ ಭಾಗದಲ್ಲಿ ಹಿಂದೆ ಮಾಡಿ ವಿಫಲವಾಗಿದ್ದಂಥ ಎಲ್ಲ ಯೋಜನೆಗಳನ್ನು ಕೂಡ ಒಂದೊಂದಾಗಿ ಪೂರ್ಣಗೊಳಿಸ್ತಾ ಬಂದೆ. ಮೈಸೂರು ರಸ್ತೆಯಿಂದ ಈ ಕಡೆ ಬರ್ತಾ ಯಮನಹಳ್ಳಿ ಏತ ನೀರಾವರಿ ಇರ್ಬೋದು, ಕದಲ್ಪುರ ಏತ ನೀರಾವರಿ ಇರ್ಬೋದು, ನಿಮ್ಮ ಮಾಚಳ್ಳಿ ಏತ ನೀರಾವರಿ ಇರ್ಬೋದು, ಕೆಸ್ತೂರು ಏತ ನೀರಾವರಿ ಇರ್ಬೋದು, ಆತ್ಕೂರು ಏತ ನೀರಾವರಿ ಯೋಜನೆ ಇರ್ಬೋದು, ಎಲ್ಲವನ್ನೂ ಕೂಡ ಒಂದೊಂದಾಗಿ ಕಾರ್ಯಗತಗೊಳ್ಳುತ್ತೆ.